ಈಗ 18ನೇ ತಾರೀಕು ಬಂದ ತಕ್ಷಣ ದರ್ಶನ್ ಮತ್ತು ಸಹಚರರ ನ್ಯಾಯಾಂಗ ಬಂಧನ ಅವಧಿ ಮುಗಿಯುತ್ತೆ. ಹಾಗಾದ್ರೆ ಮಾತ್ರ ಬಿಡುಗಡೆ ಆಗಿಬಿಡ್ತಾರೆ ಅವರು? ಇಲ್ಲ, ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಕೂಡ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ನಾಳೆ ಹಾಗಾದರೆ ನ್ಯಾಯಾಂಗ ಬಂಧನದಿಂದ ಅವ್ರು ಆಚೆ ಕಳಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ಸಾಧ್ಯತೆ ಬಹಳ ಕಡಿಮೆ. ಆ ಥರದ್ದು ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಪೊಲೀಸರು ಏನು ಮಾಡ್ತಾ ಇದ್ದಾರೆ, ರಿಮ್ಯಾಂಡ್ ಅರ್ಜಿಯನ್ನು ಮತ್ತೆ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲ, ಇನ್ನು ಇಲ್ಲಿ ಇರಲಿ, ನ್ಯಾಯಾಂಗ ಬಂಧನದಲ್ಲೇ ಇರಲಿ, ಆಚೆ ಬಿಟ್ಟರೆ ಹೀಗಾಗುತ್ತೆ ಹಾಗಾಗುತ್ತೆ, ಇನ್ನೂ ಒಂದಷ್ಟು ತನಿಖೆ ಮಾಡ್ತಾ ಇದ್ದೀವಿ, ನಮ್ಮ ತನಿಖಾ ಪ್ರೊಸೀಜರ್ಗೆ ತೊಂದರೆ ಆಗಬಹುದು, ಸಾಕ್ಷಿಗಳ ನಾಶ ಆಗಬಹುದು, ಹಾಗಾಗಿ ನ್ಯಾಯಾಂಗ ಬಂಧನದಲ್ಲೇ ಇರಲಿ ಅಂತ ಹೇಳಬಹುದಾಗತ್ತೆ. ನಾಳೆ ಇದೀಗ ಮತ್ತೆ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ಏನು ಇಲ್ಲಿಗೆ ಕೋರ್ಟ್ಗೆ ಕರ್ಕೊಂಡು ಬಂದು ಹಾಜರುಪಡಿಸ್ತಾರೆ ಅಂತಲ್ಲ, ನಾಳೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿಯೇ ಇವ್ರನ್ನ ಹಾಜರುಪಡಿಸಬಹುದಾಗತ್ತೆ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡ್ತಾರೆ ಸ್ವಾಮಿ, ಇವರಿಗೆ ಜಾಮೀನು ಸಿಕ್ಕಿಬಿಟ್ರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಬೇಲ್ ಸಿಕ್ಕರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇರುತ್ತೆ. A2 ಆರೋಪಿ ದರ್ಶನ್ ಅಭಿಮಾನಿ ಬಳಗ ಮುಖಾಂತರ ಸಾಕ್ಷಿ ಮೇಲೆ ಪ್ರಭಾವ ಬೀರಬಹುದು. ಅಲ್ಲದೆ ಆರೋಪಿಗಳೇನಾದರೂ ಹೊರಗಡೆ ಬಂದರೆ, ವಿದೇಶಕ್ಕೆ ಹಾರು ಹೋದರೆ ಏನು ಮಾಡೋದು ಸ್ವಾಮಿ ನಾವು? ತನಿಖೆ ಪ್ರಗತಿ ಹಂತದಲ್ಲಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಬೇಡ ಅಂಥೇಳಿ ರಿಮ್ಯಾಂಡ್ ಅರ್ಜಿಯಲ್ಲಿ ಇವರು ಕೇಳಿಕೊಳ್ಳಬಹುದು. ಇದು ಅಪರಾಧ ಕೃತ್ಯ ಅಂತ ಗೊತ್ತಿದ್ದರೂ ಕೂಡ ಮಾಡಿದ್ದಾರೆ ಇವರು. ಸಾಕ್ಷ್ಯ ನಾಶ ಮಾಡಿದಾರಲ್ಲ FSLನ ಕಡೆಯಿಂದ, ಇದಕ್ಕೆ ಪೂರಕ ವರದಿ ಇದೆ ಸ್ವಾಮಿ, ಜಾಮೀನು ಸಿಕ್ಬಿಟ್ರೆ ಇವರಿಗೆ ಮುಗೀತು ಕಥೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಬೇಡಿ, ನ್ಯಾಯಾಂಗ ಬಂಧನದಲ್ಲಿ ಇರಲಿ ಸ್ವಾಮಿ ಅಂತ ಹೇಳಿ ಕೇಳಿಕೊಳ್ಳಬಹುದಾಗುತ್ತೆ ಪೊಲೀಸರು. ಆ ಕಾರಣದಿಂದಾಗಿ ನಾಳೆ ಕೂಡ ಇವ್ರಿಗೇನೋ ಬೇಲ್ ಸಿಕ್ಕಿಬಿಡುತ್ತೆ ಅಂತಲ್ಲ, ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಒಂದು ಪ್ರೊಸೀಜರ್ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ. ತುಮಕೂರಲ್ಲಿರ್ತಕ್ಕಂಥವ್ರು ತುಮಕೂರಿಂದನೇ ಅಟೆಂಡ್ ಆಗ್ತಾರೆ ಮೋಸ್ಟ್ಲಿ, ಅಥವಾ ಪರಪ್ಪನಗ್ರಹಾರದಲ್ಲಿರೋರು ಅಲ್ಲಿಂದನೇ ಅಟೆಂಡ್ ಆಗಬಹುದು. ಇಲ್ಲ ಬೇಡ ನಾವು ಕೋರ್ಟ್ಗೆ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅಟೆಂಡ್ ಮಾಡಿಸ್ಬಹುದು.